ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಭೀಮನ ಅಮಾವಾಸ್ಯೆಯ ಪೂಜೆಯ ವ್ಲಾಗ್ ಆಗಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ. ಬಟ್ ಆದರೆ ಇದು ಕ್ಲೀನಿಂಗ್ ವ್ಲಾಗ್ ಥರ ಕಾಣಿಸ್ತಾ ಇದೆ. ಅಲ್ಲಿಂದನೇ ಹಾಕ್ತಾ ಇದ್ದೀನಿ, ಎಲ್ಲ ಸ್ಪ್ಲಿಟ್ ಮಾಡಿ ಹಾಕೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಆ್ಯಕ್ಚುಲಿ ನಾನು ಭೀಮನ ಅಮಾವಾಸ್ಯೆಗಾಗಲಿ ಲಕ್ಷ್ಮೀ ಪೂಜೆಗಾಗಲಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾವಾಗ ಸ್ಟಾರ್ಟ್ ಮಾಡೋಣ, ಯಾವಾಗ ಇದು ಮಾಡೋಣ ಅನ್ನೋ ಐಡಿಯಾನೂ ಇರಲಿಲ್ಲ. ಬಟ್ ಸಡನ್ನಾಗಿ ಮನೆಯಲ್ಲಿ ಕಾಕ್ರೋಚ್ ಸ್ವಲ್ಪ ಜಾಸ್ತಿ ಆಗಿತ್ತು. ಒಂದು ಫೈನ್ ಡೇ ನಾನು ಸ್ಕೂಲಿಗೆ ಹೋಗಿರ್ಬೇಕಾದ್ರೆ ಸಾಟರ್ಡೆ ನನ್ನ ಹಸ್ಬೆಂಡ್ಗೆ ರಜಾ ಇತ್ತು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಅಡುಗೆ ಮನೆ ದೇವ್ರ ಮನೇಲಿರೋ ಎಲ್ಲ ವಸ್ತುಗಳನ್ನೂ ತೊಗೊಂಡೋಗಿ ರೂಮ್ಗೆ ಹಾಕಿ ಕಂಪ್ಲೀಟಾಗಿ ಎಲ್ಲ ವಸ್ತುಗಳನ್ನೂ ಹಾಕಿ ಸ್ಪ್ರೇ ಮಾಡೋರನ್ನ ಕರೆಸ್ಬಿಟ್ಟಿದ್ದಾರೆ. ಅವಾಗ ಏನು ಮಾಡ್ತೆ, ಅವತ್ತು ಬಂದು ಕೂಡ ನಾನು PTM ಇತ್ತು ಅವತ್ತು ನಮಗೆ ಅನ್ಸುತ್ತೆ. ಅದನ್ನು ಮುಗಿಸ್ಕೊಂಡು ಬಂದು ನಾನು ಮನೇಲಿ ಒಂದು ಚೂರು ವೀಡಿಯೋ ಮಾಡಿದ್ದೀನಿ. ಬಟ್ ಆದರೆ ಅದನ್ನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಮತ್ತು ಅದನ್ನು ಸ್ವಿಚ್ ಆನ್ ಮಾಡೋ ಅಷ್ಟರಲ್ಲಿ ತುಂಬ ಡಿಸಿಷನ್ಗಳು ಚೇಂಜ್ ಆಗಿ ಏನೇನೋ ಆಗೋಗಿತ್ತು. ಸೊ ಹಾಗಾಗಿ ನನ್ನ ಹತ್ರ ಯಾವುದೇ ವೀಡಿಯೋಗಳು ಇಲ್ಲ. ಅದೇ ಒಂದು ದಿನ ಆದಮೇಲೆ ಇದು ನೆಕ್ಸ್ಟ್ ಡೇ ನಾನು ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಮೇಲ್ಗಡೆಗೆ ಪಾತ್ರೆ ಎಲ್ಲ ಕಳಿಸಿ ಎತ್ತಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರೋ ವೀಡಿಯೋನ ನಾನು ಹಾಕಿದ್ದೀನಿ. ಇದು ಬಂದು ಮ್ಯಾಜಿಕ್ ಎರೈಸರ್ನ ಆರ್ಡರ್ ಮಾಡಿರೋದ್ರಿಂದ ನಮ್ಮನೆ ದೇವ್ರ ಮನೆ ಬಂದು ವುಡ್ಡಲ್ಲಿ ಮಾಡಿಸಿದ್ದೀವಿ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೊಳೆ ಹೋಯಿತು. ಆ ಇನ್ಫಾರ್ಮೇಷನ್ ನಿಮ್ಗೆ ಹೇಳೋಣ ಅಂತ ಹೇಳಿ ನಾನು ಜಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಎಲ್ಲ ಫುಲ್ಲು ದೇವ್ರ ಮನೆ ವಾಲ್ಸ್ಗಳಿರ್ಬೋದು, ಟೈಲ್ಸ್ ಇರ್ಬೋದು, ಸ್ವಿಚ್ ಬೋರ್ಡ್ಸು ಎಲ್ಲ ಕೂಡ ನೀಟಾಗಿ ಸಖತ್ತಾಗಿ ಹೋಗುತ್ತೆ. ನೋಡಿ, ಈ ಥರ ಎಲ್ಲ ಹೊರಗಡೆ ತೆಗೆದಿಟ್ಬಿಟ್ಟಿದ್ರು. ಇದಕ್ಕಿಂತ ಡಬ್ಬಲ್ ಆಗಿ ತೆಗೆದಿಟ್ಟಿದ್ರು ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಎಲ್ಲವನ್ನು ಸ್ಪ್ರೇ ಮಾಡಿಸಿ. ಬಟ್ ಆದರೆ ನನಗೆ ಆ ವಿಡಿಯೋಸ್ ಫೋಟೋಸುಗಳಿಲ್ಲ. ಇದ್ದರೆ ನಾನು ಖಂಡಿತ ಇದ್ರ ಜೊತೆಗೇ ಅಟ್ಯಾಚ್ ಮಾಡ್ತೀನಿ. ಇದೇ ನೋಡಿ ಪ್ರೂಫು. ಈ ವಾಟರ್ ಪ್ಯೂರಿಫೈ ಒಳಗಡೆನೂ ನೋಡಿ ಈ ಥರ ಕಾಕ್ರೋಚ್ ಹೊರಟೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಫುಲ್ಲು ಶಾಕ್ ಆಗಿಬಿಟ್ಟಿದೆ. ಇಮಿಡಿಯೇಟಾಗಿ ಅವತ್ತೇ ಡಿಸಿಷನ್ ತೊಗೊಂಡು ಇಲ್ಲ ಸ್ಪ್ರೇ ಮಾಡಿಸ್ಲೇಬೇಕು, ನಾನು ಆಗೋದೇ ಇಲ್ಲ ಅಂತ ಇಮಿಡಿಯೇಟಾಗಿ ಇದನ್ನೆಲ್ಲ ಫುಲ್ ಬಿಚ್ಚೇ ಬಿಟ್ಟಿದ್ರು. ಆಮೇಲೆ ಬಂದು ಮತ್ತೆ ಹಾಕೊಡೋರು ಬಂದು ಇದನ್ನು ಹಾಕ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫುಲ್ಲು ಕಂಪ್ಲೀಟಾಗಿ ತೆಗೆದು ಇದಕ್ಕೆಲ್ಲ ಸ್ಪ್ರೇ ಮಾಡಿಸಿ ಎಲ್ಲ ಹೊರಗಡೆ ಬಿಸಾಕ್ಬಿಟ್ಟಿದ್ರು. ಒಂದೊಂದು ವಸ್ತುಗಳನ್ನು ಕೂಡ ಇಡೀ ಹಾಲ್ನಲ್ಲಿ ಚೆಲ್ಲಿ ಅಡುಗೆ ಮನೇಲಿ ರೂಮ್ನಲ್ಲಿ ಫುಲ್ಲು ಸ್ಪ್ರೆಡ್ ಮಾಡಿಟ್ಬಿಟ್ಟಿದ್ರು. ನನ್ನ ಟೆನ್ಷನ್ ಏನು ಅಂದರೆ, ನಾನು ಹೇಳಿದ್ದೆ ಬಂದಾದಮೇಲೆ ನಾನು ಒಂದು ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡು ಆದಮೇಲೆ ಕರೆಸಿ ಅಂತ. ಇವ್ರು ನಾನು ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲೇ ಎಲ್ಲ ಕರೆಸ್ಬಿಟ್ಟಿದ್ದಾರೆ. ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ನೋಡಿದ ತಕ್ಷಣ ಅಳುನೇ ಬಂದುಬಿಡ್ತು. ಆಗ PTM ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಹೇಳಿದ್ದೀನಿ, ನೀಟಾಗಿ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ, ಮನೆಗೆ ಬರ್ತೀನಿ, ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡಿಸ್ಕೊತೀನಿ, ರೆಡಿ ಮಾಡಿಸ್ಕೊತೀನಿ, ಆಮೇಲೆಲ್ಲ ಕಾಕ್ರೋಚ್ ಸ್ಪ್ರೇ ಮಾಡೋರನ್ನ ಕರೆಸಿ ಅಂತ ಹೇಳಿದ್ದೀನಿ. ಟೈಮು 4:15 ಆಗಿದೆ. ಯಾವ ರೇಂಜಿಗೆ, ಒಂದು ನಿಮಿಷ ಹೇಳಿ, ಯಾವ ರೇಂಜಿಗೆ ಎಲ್ಲ ತೆಗೆದು ಇಟ್ಟು ಬಿಸಾಕಿ ಒಡಿಸಿದ್ದಾರೆ ಅಂದರೆ ಎಲ್ಲೂ ಏನೂ ಇಲ್ಲ. ಯಾವಾಗಲೇ ವಿಡಿಯೋ ಮಾಡೋದು ಕಟ್ಟಾಗಿತ್ತು. ಆ್ಯಕ್ಚುಲಿ ಇಲ್ಲೆಲ್ಲ ಹಾಸಿಗೆ ಇತ್ತು ನೋಡಿ, ಉದ್ದಕ್ಕೂ ಮೈಕ್ರೋವೇವ್ ತಗೊಂಡು ಹೊರಗಡೆ ಇಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ಲು ತಟ್ಟೆ ಇತ್ತು, ನೋಡಿದೆ ನಾನು. ಆಮೇಲೆ ಇದೆಲ್ಲ ಫುಲ್ಲು ಗಲೀಜಿತ್ತು ಎಲ್ಲ ಕಡೆ. ಮನೆ ಕೆಲಸ ಬಂದಿದ್ರಲ್ಲ ಹೆಂಗೋ ಅವ್ರ ಹತ್ರನೇ ಕ್ಲೀನ್ ಮಾಡಿಸಿದ್ದೀವಿ. ಇನ್ನೂ ಮಿಕ್ಕದೆಲ್ಲ ಮಾಡಬೇಕು. ಮೇಲ್ಗಡೆ ಎಲ್ಲ ಒರೆಸಾಗಿದೆ. ಆ್ಯಕ್ಚುಲಿ ಒರೆಸದೇ ಇದ್ದಂಗೆ ನೋಡಬೇಕಿತ್ತು, ಹಿಂಗಾಗಿತ್ತು ಅಂತ ಅಲ್ಲಿಡು. ಪಾಪ ಇವರೇ ಮೇಲ್ಗಡೆಯಿಂದ ಎಲ್ಲನೂ ತೆಗೆದು ನಾನು ಬರೋ ಅಷ್ಟರಲ್ಲಿ ಎಲ್ಲನೂ ಇಲ್ಲಿ ತುಂಬಿಸಿದ್ದಾರೆ. ಇಲ್ಲೊಂದಷ್ಟು ತುಂಬಿಸಿದ್ದಾರೆ, ಆಮೇಲೆ ಇಲ್ಲೊಂದಷ್ಟು ನೋಡಿ ದೇವ್ರ ಮನೆಯೆಲ್ಲ ತೆಗೆದು ಇಲ್ಲೆಲ್ಲ ತುಂಬಿಸಿದ್ದಾರೆ. ಅಪ್ಪ ಇಟ್ರದಾ? ಅಪ್ಪ ಒಬ್ಬರೇ ತೊಗೊಂಡು ಬಂದು ಇಟ್ರಾ? ನೀನು ಇಟ್ಟು ಮಾಮಿ ಅಂತ ಮುಟ್ಬಾರ್ದು ಬಿಡು, ಏನಿಲ್ಲ, ಕೈಗಳು ತುಳಿ ಹೋಗು. ಅದಕ್ಕೆ ಎಲ್ಲ ಔಷಧಿ ಹೊಡ್ಸಿದ್ವಲ್ಲ, ಆ ಸ್ಪ್ರೇ ಮಾಡಿಸಿರೋದಕ್ಕೆ ಎಲ್ಲ ಸ್ಮೆಲ್ ಬರ್ತಾಯಿತ್ತು. ಇನ್ನು ಮಕ್ಕಳು ಸ್ಮೆಲ್ ತಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಸಿಸ್ಟರ್ ಮನೆಗೆ ನಾನು ಅವ್ರಿಗಿತ್ತಿ ಮನೆಗೆ ಕಳಿಸ್ಬಿಟ್ಟಿದ್ವಿ. ಇವಾಗ ಕರ್ಕೊಂಡು ಬಂದ್ವಿ, ಕ್ಲೀನ್ ಆದಮೇಲೆ ಕರ್ಕೊಂಡು ಬಂದ್ವಿ. ಇವಾಗ ಮೇಲ್ಗಡೆಗೆ ಎತ್ತಿಡೋದೆಲ್ಲ ಸ್ವಲ್ಪ ಎತ್ತಿಟ್ಬಿಡ್ಬೇಕು ಆದಷ್ಟು, ಇಲ್ಲಾಂದರೆ ನಾಳೆ ಕಷ್ಟ ಆಗುತ್ತೆ. ಎತ್ತಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ತೊಳೆಯೋಕ್ಕೆಲ್ಲ ಹಾಕಬೇಕು. ಆ್ಯಕ್ಚುಲಿ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ಅಂತೂ ಇತ್ತು. ಬಟ್ ಈ ಥರ ಸಡನ್ನಾಗಿ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೇನೋ ಡಿಸಿಷನ್ ತೊಗೊಂಡಿದ್ದೀವಿ. ಅವತ್ತು ಬಂದ್ವಿ, ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ, ಇವತ್ತೆಲ್ಲ ಫುಲ್ ಬಿಟ್ಬಿಡೋಣ, ರೂಮಲ್ಲಿ ಹೋಗಿ ಮಲ್ಕೊಂಬಿಡೋಣ, ನಾಳೆವರೆಗೆ ಚೆನ್ನಾಗಿ ಎಲ್ಲ ಕಾಕ್ರೋಚ್ ಹೋಗುತ್ತೆ, ನಾಳೆ ಕ್ಲೀನ್ ಮಾಡೋಣ ಅಂತ ಒಂದು ಸರಿ ಅಂದ್ಕೊಂಡ್ವಿ. ಆಮೇಲೆ ಇಲ್ಲ ಕಷ್ಟ ಆಗುತ್ತೆ, ಈ ಸ್ಮೆಲ್ಲಲ್ಲಿ ಮಲ್ಗೋದಕ್ಕಾಗಲ್ಲ ಅಂತ ಹೇಳಿ ಮಕ್ಕಳನ್ನ ಫಸ್ಟು ನನ್ನ ಹೊರ್ಗಿತ್ತಿ ಮನೆ ಕಳಿಸ್ಬಿಟ್ವಿ. ಆಮೇಲೆ ಕೆಲಸ ಶುರು ಮಾಡ್ಕೊಂಡ್ವಿ. ಅಷ್ಟಕ್ಕೆ ನಮ್ಮ ಮನೆ ಕೆಲಸದವ್ರು ಬಂದರು. ಅವರು ನೋಡಿದ ತಕ್ಷಣ ನಮ್ಮ ಮನೆಯವರು ಇಲ್ಲ ಲತಾ, ನಾನು
ನನಗೂ ಕಷ್ಟ ಆಗುತ್ತೆ ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡೋದಕ್ಕೆ. ಇವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಬಿಡೋಣ ಅಂತ ಮೇಲ್ಗಡೆ ಎಷ್ಟು ಕಾಣಿಸುತ್ತೆ ಅಷ್ಟು ರೂಮ್ದೆಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ಒರೆಸಿ, ಕೆಳಗಡೆ ಪಾತ್ರೆ ಎಲ್ಲ ತೆಗೆದಿದ್ರಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರಲ್ಲ ಅಲ್ಲೆಲ್ಲ ಒರೆಸಿ, ಹಾಲಲ್ಲೆಲ್ಲ ಒರೆಸಿ ನೀಟಾಗಿ ಅವರು ಸ್ಪ್ರೇ ಮಾಡಿರುವಂತಹ ಸ್ಮೆಲ್ ಹೋಗಿ ಅಲ್ಲಿರೋ ಕಾಕ್ರೋಚ್ಗಳೆಲ್ಲ ಹೋಗೋ ಥರ ಇದನ್ನೆಲ್ಲ ಫುಲ್ಲು ಕೆಳಗಡೆ ಮೇಲ್ಗಡೆ ಎಲ್ಲ ಫಸ್ಟು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ವಿ ಅವ್ರ ಹತ್ರ. ಆ್ಯಕ್ಚುಲಿ ನಾಳೆ ಮಾಡೋಣ ಅಂತಿದ್ದು ನಮಗೆ ಹೊರೆ ಆಗುತ್ತೆ ಅಂತ ಹಿಂಗೆ ಮಾಡ್ಕೊಂಡ್ವಿ. ಬಟ್ ಎಷ್ಟು ಒಳ್ಳೇದಾಯಿತು ಅಂತ ಹೇಳಿದ್ರೆ ಮತ್ತೆ ನಾಳೆ ಅಂತ ಭಾನುವಾರಕ್ಕೆ ಇಟ್ಕೊಂಡಿದ್ರೆ ನಿಜ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಶನಿವಾರ ಇಷ್ಟನ್ನೆಲ್ಲ ಮಾಡಿ ಮಲ್ಕೊಂಡು ಮತ್ತೆ ಭಾನುವಾರ ಎದ್ದು ಫುಲ್ ಮಾಡಿ ಸೋಮವಾರ ಮಂಗಳವಾರದವರೆಗೂ ಕೂಡ ಮಾಡಿದ್ದೀನಿ. ಬುಧವಾರ ಭೀಮ್ ಅಮಾವಾಸ್ಯೆ ಮಾಡೋವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ, ಮುಗ್ದಿಲ್ಲ ನನಗೆ. ಸೊ ಹಾಗಾಗಿ ಶನಿವಾರ ಆ ಥರ ಡಿಸಿಷನ್ ತೊಗೊಂಡಿದ್ದು ತುಂಬಾ ಒಳ್ಳೆ ಡಿಸಿಷನ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ವಿಡಿಯೋ ಮಾಡೋದು ಕಟ್ಟಾಗಿತ್ತು. ಆ್ಯಕ್ಚುಲಿ ಇಲ್ಲೆಲ್ಲ ಹಾಸಿಗೆ ಇತ್ತು ನೋಡಿ, ಉದ್ದಕ್ಕೂ ಮೈಕ್ರೋವೇವ್ ತಗೊಂಡು ಹೊರಗಡೆ ಇಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ಲು ತಟ್ಟೆ ಇತ್ತು ನೋಡಿದೆ ನಾನು. ಆಮೇಲೆ ಇದೆಲ್ಲ ಫುಲ್ಲು ಗಲೀಜಿತ್ತು ಎಲ್ಲ ಕಡೆ. ಮನೆ ಕೆಲಸ ಬಂದಿದ್ರಲ್ಲ ಹೆಂಗು ಅವ್ರ ಹತ್ರನೇ ಕ್ಲೀನ್ ಮಾಡಿಸಿದ್ದೀವಿ. ಇನ್ನೂ ಮಿಕ್ಕದೆಲ್ಲ ಮಾಡಬೇಕು. ಮೇಲ್ಗಡೆ ಎಲ್ಲ ಒರೆಸಾಗಿದೆ. ಆ್ಯಕ್ಚುಲಿ ಒರೆಸದೇ ಇದ್ದಾಗ ನೋಡಬೇಕಿತ್ತು ಹೆಂಗಾಗಿತ್ತು ಅಂತ. ಇಡು ಪಾಪ ಇವರೇ ಮೇಲ್ಗಡೆಯಿಂದ ಎಲ್ಲನೂ ತೆಗೆದು ನಾನು ಬರೋ ಅಷ್ಟರಲ್ಲಿ ಎಲ್ಲನೂ ಇಲ್ಲಿ ತುಂಬಿಸಿದ್ದಾರೆ. ಇಲ್ಲೊಂದಷ್ಟು ತುಂಬಿಸಿದ್ದಾರೆ, ಆಮೇಲೆ ಇಲ್ಲೊಂದಷ್ಟು ನೋಡಿ ದೇವ್ರ ಮನೆಯೆಲ್ಲ ತೆಗೆದು ಇಲ್ಲೆಲ್ಲ ತುಂಬಿಸಿದ್ದಾರೆ. ಅಪ್ಪ ಇಟ್ರದಾ? ಅಪ್ಪ ಒಬ್ಬರೇ ತೊಗೊಂಡು ಬಂದು ಇಟ್ರಾ? ನೀನು ಇಟ್ಟು ಮಾಮಿ ಅದು ಮುಟ್ಬಾರ್ದು ಬಿಡು, ಏನಿಲ್ಲ ಕೈಗಳು ತೊಳಿ ಹೋಗು. ಅದಕ್ಕೆ ಎಲ್ಲ ಔಷಧಿ ಹೊಡ್ಸಿದ್ವಲ್ಲ, ಆ ಸ್ಪ್ರೇ ಮಾಡಿಸಿರೋದಕ್ಕೆ ಎಲ್ಲ ಸ್ಮೆಲ್ ಬರ್ತಾಯಿತ್ತು. ಇನ್ನು ಮಕ್ಕಳು ಸ್ಮೆಲ್ ತಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಕೋಸಿಸ್ಟರ್ ಮನೆಗೆ ನಾನು ಅವ್ರಿಗಿತ್ತಿ ಮನೆಗೆ ಕಳಿಸ್ಬಿಟ್ಟಿದ್ವಿ. ಇವಾಗ ಕರ್ಕೊಂಡು ಬಂದ್ವಿ, ಕ್ಲೀನ್ ಆದಮೇಲೆ ಕರ್ಕೊಂಡು ಬಂದ್ವಿ. ಇವಾಗ ಮೇಲ್ಗಡೆಗೆ ಎತ್ತಿಡೋದೆಲ್ಲ ಸ್ವಲ್ಪ ಎತ್ತಿಟ್ಬಿಡ್ಬೇಕು ಆದಷ್ಟು, ಇಲ್ಲಾಂದರೆ ನಾಳೆ ಕಷ್ಟ ಆಗುತ್ತೆ. ಎತ್ತಿಟ್ಟು ಆಮೇಲೆ ಮಿಕ್ಕಿದೆಲ್ಲ ತೊಳಿಯೋಕ್ಕೆಲ್ಲ ಹಾಕಬೇಕು. ಸೊ ಫೈನಲಿ ಎಲ್ಲವನ್ನು ಮುಗಿಸಿ ಮಂಗಳವಾರ ನೈಟ್ ಮುಗಿಯೋ ಅಷ್ಟರಲ್ಲಿ ದೇವ್ರ ಮನೆ ಸಾಮಾನುಗಳನ್ನು ಕೂಡ ಬೆಳಗ್ಗೆ ನಾನು ಎಲ್ಲ ತೊಳೆದು ಬೆಳಗ್ಗೆ ಅಂತ ಹೇಳ್ತಾರಲ್ಲ ಹಂಗೆಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ. ಬಟ್ ಪೂಜೆ ಮಾಡೋಕ್ಕಂತೂ ಆಗಲಿಲ್ಲ. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ವಿಭೂತಿ ಎಲ್ಲ ಹಚ್ಚಿ ಇಟ್ಬಿಡೋಣ, ಹೂವು ಒಂದು ಹಾಕಿ ಪೂಜೆ ಮಾಡಬೇಕು, ಆ ಥರ ಉಳಿಸ್ಕೊಳ್ಳೋಣ. ಏಕೆಂದರೆ ಅರ್ಲಿ ಮಾರ್ನಿಂಗ್ ಸ್ಕೂಲ್ಗೆ ಹೋಗಬೇಕು, ರಜಾ ಬೇರೆ ಇಲ್ಲ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಬಟ್ ಏನು ಮಾಡೋದು, ಫುಲ್ಲು ಸಾಕಾಯಿತು. 12 ಗಂಟೆವರೆಗೂ ಮಾಡಿದ್ರು. ನೀವೇ ನೋಡ್ತೀವಿ ಶನಿವಾರ ನೈಟಿಂದ ಹಿಡಿದು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಅಟ್ ಎ ಸೇಮ್ ಟೈಮು ಸ್ಕೂಲಲ್ಲೂ ಹೆವಿ ಕೆಲಸ. ಯಾಕೆ ಅಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಸ್ಕಿಟ್ ಇದೆ. ಮೊದಲೇ ಹೇಳಿದಾಗೆ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ಸ್ಕಿಟ್ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು, ಈ ಕಡೆ ಕರೆಕ್ಷನ್ ಮುಗಿಸ್ಬೇಕು, ಆ ಕಡೆ ಇಂಟರ್ನಲ್ ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕು, ಎಕ್ಸಾಮ್ ಹತ್ರ ಆಗ್ತಿದೆ, ಪೋರ್ಷನ್ಸ್ ಕವರ್ ಮಾಡಬೇಕು. ಸೊ ಇದೆಲ್ಲದ್ರ ನಡುವೆ ಅಲ್ಲೂ ಕೆಲಸ ಇಲ್ಲೂ ಕೆಲಸ, ಎಡಿಟಿಂಗ್ ವರ್ಕ್ ಬೇರೆ ಕೊಡ್ತಾಯಿದ್ರು. ಹೆವಿ ಟಾರ್ಚರ್ ಆಗೋಯ್ತು ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಅಂಥದ್ರಲ್ಲೂ ಅರ್ಲಿ ಮಾರ್ನಿಂಗ್ ಬುಧವಾರ ಬೇಗ ಎದ್ದು ದೇವ್ರ ಮನೆ ಪೂಜೆ ಎಲ್ಲ, ಫೋಟೋ ಪೂಜೆ ಎಲ್ಲ ಮುಗಿಸಿ, ಅನಂತರ ನನ್ನ ಗಂಡನ ಪೂಜೆ ಕೂಡ ಮುಗಿಸಿ, ಅವತ್ತೇ ಫಸ್ಟ್ ಟೈಮು 4 ಗಂಟೆಗೆ ಎದ್ದು 8 ಗಂಟೆವರೆಗೂ ಪೂಜೆ ಮುಗಿಸಿ ಮ್ಯಾಮ್ ಹತ್ರ ಒಂದು 10 ನಿಮಿಷ ಪರ್ಮಿಷನ್ ತೊಗೊಂಡು 8:15 ಹೋಗಿ ರೀಚ್ ಆದೆ. ಆ್ಯಕ್ಚುಲಿ 8:15ಗೆ ನಾವು ಎಕ್ಸಾಕ್ಟಾಗಿ ಸ್ಕೂಲಲ್ಲಿ ಇರಬೇಕು. ಎಷ್ಟೇ ಬೇಗ ಎದ್ರೂ ನಂಗೆ ಮುಗ್ಸೋಕ್ಕೆ ಆಗಲಿಲ್ಲ. ಸೀರೆ ಬೇರೆ ಹಾಕ್ಕೊಂಡು ಹೋಗ್ಬೇಕಿತ್ತ, ಇನ್ನೇನು ಮಾಡೋದು ಅಂತ ಒಂದು ಪರ್ಮಿಷನ್ ತೊಗೊಂಡು 8:40ಕ್ಕೆಲ್ಲ ಹೋಗಿ ರೀಚ್ ಆಗಿಬಿಟ್ಟೆ. ಅಷ್ಟರಲ್ಲಾಗಲೇ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಭೀಮ್ನೇಳೆ ಕಟ್ಕೊಂಡು ಎಲ್ಲ ಮುಗಿಸಿ ಆಮೇಲೆ ಸ್ಕೂಲ್ಗೆ ಹೋದ್ವಿ. ನಮ್ಮ ಊರ ಕಡೆ ಆದರೆ ಭೀಮ್ನ ಅಮಾವಾಸ್ಯೆ ಅಂದರೆ ರಜಾನೇ ಕೊಟ್ಬಿಡ್ತಾಯಿದ್ರು. ಬಟ್ ಬೆಂಗಳೂರಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ರಜಾ ಕೊಡೋದಿರಲಿ, ಗೌರ್ಮೆಂಟ್ ಹಾಲಿಡೇಸ್ ಕೂಡ ಮಕ್ಳಿಗೆ ರಜಾ ಕೊಟ್ಟು ನಾವು ವರ್ಕ್ ಮಾಡಿರೋ ಎಷ್ಟೋ ಇನ್ಸಿಡೆಂಟ್ ಇದೆ. ಈವನ್ ಗುಡ್ ಫ್ರೈಡೇ ಕೂಡ ನಾವು ವರ್ಕ್ ಮಾಡಿದ್ದೀವಿ. ಸೊ ಆ ಥರ ಇರುತ್ತೆ. ಪ್ರೈವೇಟ್ ಸ್ಕೂಲ್ ಅಂದರೆ ಇಟ್ಸ್ ನಾಟ್ ಈಸಿ. ನೀವು ಅಂದ್ಕೊಂಡಿರೋ ಥರ ಅಲ್ವೇ ಅಲ್ಲ. ಈಸಿಯಾಗಿ ಹೇಳ್ಬಿಡ್ತೀರಾ. ಅವ್ರಿಗೇನು ಬೆಂಗಳೂರಲ್ಲಿದ್ದೀರಾ ಅಂತ ಬಂದು ದುಡಿದು ನೋಡಿ ಆವಾಗ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಹೇಗಿರಬೇಕು, ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಅವಳಿಗೇನು, ಅವಳು ಹಂಗಿದ್ದಾಳೆ ಹಿಂಗಿದ್ದಾಳೆ, ದುಡಿತಾಳೆ, ಸಂಬಳ ತರ್ತಾರೆ ಅಂತ ಹೇಳೋದಲ್ಲ. ನಾವು ಇಲ್ಲ 10 ರೂಪಾಯಿ ದುಡಿದ್ರೆ ನಮಗೆ 8 ರೂಪಾಯಿನ ಖರ್ಚು ಇಲ್ಲೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ಭಗವಂತನಿಗೆ ಬಿಟ್ಟಿದ್ದು. ಏನೋ ದೇವರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ನಡೀತಾ ಇದ್ದೀವಿ.
ಸೊ ಈ ರೀತಿಯಾಗಿತ್ತು ನಮ್ಮ ರೋಟೀನು. ಬೆಳಗ್ಗೆ ಎಲ್ಲ ಮುಗಿಸಿ ಅನಂತರ ನಾನು ಮಕ್ಕಳು ಕೂಡ ನೋಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಕೂಡ ಯೂನಿಫಾರ್ಮ್ ಹಾಕ್ಸಿ ತಲೆ ಬಾಚಿ ರೆಡಿ ಮಾಡಬೇಕು. ಅವರಿಬ್ಬರಿಗೂ ಕೂಡ 11 ತಿನ್ನೋಕ್ಕೆ ಸ್ನ್ಯಾಕ್ಸ್ ಹಾಕಬೇಕು. ನಾವು ಕೂಡ ಲಂಚ್ ಬಾಕ್ಸ್ ಹಾಕೊಬೇಕು. ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಅವತ್ತು. ಅಷ್ಟೂ ಎಲ್ಲ ರೆಡಿ ಮಾಡಿಕೊಂಡೆ. ಪಾಪ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಈವನ್ ನನ್ನ ಹಸ್ಬೆಂಡ್ಗೂ ಇವಾಗ 9:15ಗೆ ಸ್ಕೂಲ್ ಅವ್ರ ಆಫೀಸಲ್ಲಿ ಇರಬೇಕು. ಅವ್ರು 9 ಗಂಟೆಗೆ ಮನೆ ಬಿಡ್ತಾರೆ. ಒಂದು 1/4 ಗಂಟೆ 20 ನಿಮಿಷಕ್ಕೆ ಹೋಗ್ತಾರೆ. ಒಂದೊಂದು ಟೈಮು 8:50ಕ್ಕೆ ಮನೆ ಬಿಡ್ತಾರೆ. ಪಾಪ ಅವತ್ತು 9:15 ಹೋದ್ರಂತೆ, ಅವ್ರಿಗೂ ಲೇಟ್ ಆಯಿತು. ಸೊ ಈ ರೀತಿಯಾಗಿತ್ತು ನನ್ನ ಭೀಮ್ನ ಅಮಾವಾಸ್ಯೆ. ಯಾವಾಗಲೂ ರಜಾ ಇರೋದು, ಮನೇಲಿರೋವೆ, ಇಲ್ಲಾಂದರೆ ಈವ್ನಿಂಗ್ ಬಂದು ಮಾಡೋವೆ. ಬಟ್ ಇವಾಗ ನನ್ನ ಹಸ್ಬೆಂಡ್ ಬರೋದು ಬೆಳಗ್ಗೆ 8:50ಗೆ ಹೋದರೆ ಈವ್ನಿಂಗ್ ನೈಟ್ 9 ಆಗುತ್ತೆ, ಇಲ್ಲ 8:30 ಆಗುತ್ತೆ. ಪಾಪ 8:30ಗೆ ಬರ್ತಾರೆ. ಅವ್ರನ್ನ ಮತ್ತೆ ಸ್ನಾನ ಮಾಡಿ ಏನು ಬೇಕು ಹಿಂಸೆ ಕೊಡಬೇಕು ಅವ್ರಿಗೂ ಕೂಡ. ಯಾಕೆ, ನನಗೂ ಸಾಕಾಗಿರುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಡಿಸಿಷನ್ ತೊಗೊಂಡು ಬೆಳಗ್ಗೆನೇ ಮಾಡಿ ಮುಗಿಸ್ಕೊಂಡು ಅನಂತರ ನಾನು ಸ್ಕೂಲಿಗೆ ಹೋದೆ. ಈ ರೀತಿಯಾಗಿತ್ತು ನನ್ನ ಭೀಮ್ನ ಅಮಾವಾಸ್ಯೆ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.